ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಈಗ ಮೊನ್ನೆ ನಾನು ಬರೀ ಹೋಮದ್ದು ಅಷ್ಟ ವಿಡಿಯೋ ಹಾಕಿನಿ. ಇವತ್ತು ನಮ್ಮ ತವ್ರ ಮನೆ ಫುಲ್ ಫೈನಲಿ ರೆಡಿ ಆಗೈತೆ ನೋಡ್ರಿ. ಈಗ ನಾಳೆ ಓಪ್ನಿಂಗ್ ಐತಿ, ಅದಕ್ಕೆ ಇವತ್ತೆಲ್ಲ ಈ ಥರ ಡೆಕೋರೇಷನ್ ಮಾಡಿ ನನ್ನ ಮಗಳು ಮತ್ತು ನಮ್ಮ ತಂಗಿ ಎಲ್ಲ ಸೇರಿ ಈ ಥರ ಬಾಗಿಲ ಮುಂದೆ ರಂಗೋಲಿ ಹಾಕ್ಯಾರ ನೋಡ್ರಿ. ನಮ್ಮಲ್ಲಿ ಉತ್ತರ ಕರ್ನಾಟಕದ ಸೈಡ್ ಲಗ್ನ ಇದ್ರೆ ಹಂದ್ರ ಬುತ್ತಿ ಅಂತ ಹೇಳ್ತಿರ್ತಾರೆ ರೀ. ಮನೆ ಕಟ್ಟಾಕತ್ರ ಸ್ಲ್ಯಾಪಿಗೆ ಬುತ್ತಿ ಮತ್ತು ಚೌಕಟ್ಟು ಹಾಕಿದ್ರೆ ಬುತ್ತಿ ತರ್ತಾರೆ. ಹಂಗೆ ಇವತ್ತು ನಮ್ಮ ಅತ್ತಿ ಮಗಳು ಬುತ್ತಿ ತೊಗೊಂಡು ಬಂದಾರ ನೋಡ್ರಿ. ಬೀಗರಾಗ ಅವ್ರ ಬುತ್ತಿ ತೊಗೊಂಬರ್ತಾರೆ. ಹಂಗೆ ನಮ್ಮ ಅತ್ತಿ ಮಗಳು ಬುತ್ತಿ ತಂದಿದ್ರು. ಅದನ್ನು ನಾವು ಇಳಿಸ್ಕೊಂಡೇವಿ. ಮತ್ತು 5 ಮಂದಿ ಸೇರಿ ಅದನ್ನು ಬುತ್ತಿ ಪೂಜೆ ಮಾಡಿ ಒಂದು 5 ಮನೆಗಾರ ಇಲ್ಪ ಅಂದ್ರೆ ಹೆಚ್ಚು ಮನೆಗೇನು ಬೀರ್ಬೋದು ರೀ. ಅಂದ್ರೆ ತಂದಿದ್ದು ಬುತ್ತಿ ಹಂಗೆ ಇಡಬಾರ್ದು ಅಂತೇಳಿ ಒಂದು 5 ಮನೆಗೆ ಬೀರ್ತಿರ್ತಾರೋ. ಇವಾಗ ಏನೈತ್ರಲ್ಲ, ಈ ಬುತ್ತಿನ ಇನ್ನು ಒಂದು 5 ಮನೆಗೆ ಅಷ್ಟೇ ಬೀರ್ತೇವೆ. ಯಾಕಂದ್ರೆ ಇನ್ನು ಕೆಲಸ ಭಾಳ ಇದ್ದು, ಹಾಗಾಗಿ 5 ಮನೆಗೆ ಬೀರ್ಬಿಟ್ಟು ಇವಾಗ ನೋಡ್ಬೋದು ನೀವು. ಎಲ್ಲ ಒಂದು ವಿಡಿಯೋ ತೊಗೊಂಡೇನಿ. ಇಲ್ಲಿ VIP ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಬಾಗಿಲು ಮುಂದೆ ಏನೈತ್ರಲ್ಲ, ಗಂಡು ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ರು. ಮತ್ತು ಅಲ್ಲಿ ನಮ್ಮ ಸಮಾಜದ ಉಪ್ಪಾರ ಕಲ್ಯಾಣ ಮಂಟಪ ಐತಿ, ಅಲ್ಲಿ ಹೆಣ್ಮಕ್ಳಿಗೆ ಊಟದ ರೆಡಿ ಮಾಡಿದ್ರು ನೋಡ್ರಿ. ಇವಾಗ ರಾತ್ರಿ ಒಂದು ಮನೆಯದ ಹೆಂಗೆ ಕಾಣ್ತೈತೆ ಅನ್ನೋದು ವಿಡಿಯೋ ತೊಗೊಂಡ್ರು ನೋಡ್ರಿ. ಈ ಥರ ನಮ್ಮ ಸಾಯಿಧಾಮ್ ಇಷ್ಟು ಚಂದ ಕಾಣಕತ್ತಿತ್ತಲ್ರಿ. ನಮ್ಮ ಹಳೆ ಮನೆ ಅನ್ನೋದು ಗುರ್ತು ಹತ್ತಲ್ದಂಗೆ ಆಗಿತ್ತು ನೋಡ್ರಿ. ನಮ್ಮ ಅಜ್ಜ ಏನಾರ ನಮ್ಮಪ್ಪ ಬಂದ್ರಂದ್ರೆ ಅವ್ರಿಗೆ ಈ ಮನೆ ನನಗೆ ಗುರ್ತು ಸಿಗಂಗಿಲ್ಲ ನೋಡ್ರಿ. ಯಾರ ಮನೆಗೆ ಬಂದೇವು ಅನ್ಬೇಕು, ಹಂಗೆ ಆಗೈತ್ರಿ ನಮ್ಮ ಸಾಯಿಧಾಮ್ ಮನೆ. ಮೊದಲು ರೇಣುಕಾ ನಿಲ ಎತ್ತಿತ್ತು, ಈಗ ಸಾಯಿಧಾಮ್ ಅಂತ ಮಾಡ್ಯಾರು. ಇಷ್ಟು ಚೆಂದಾಗಿತ್ತು. ಆಮೇಲೆ ನಮ್ಮಲ್ಲಿ ಓಪ್ನಿಂಗ್ ಆಗಲಿ ಮತ್ತು ಮದುವೆ ಆಗಲಿ ಮೇನ್ ಜೋಗಮ್ಮ ಮುತ್ತೈದೆಯರಿಗೆ ಮಾಡ್ತಿರ್ತಾರೆ ರೀ. ಹಾಗಾಗಿ ಅದಕ್ಕೆ ಬೇಳೆ ಹಾಕಿ ಹೋಳ್ಗೆ ನಮ್ಮ ಮೊಯ್ನಿ ಅಲ್ಲಿ 4 kg ಹೋಳ್ಗೆ ನಮ್ಮ ಮೊಯ್ನಿ ಮತ್ತು ನಮ್ಮ ಓಣ್ಯಾಗಿನ ಹೆಣ್ಮಕ್ಳು ಎಲ್ಲ ಕೂಡಿ ನಮ್ಮ ಉಪ್ಪಾರ ಕಲ್ಯಾಣ ಮಂಟಪನ್ಯಾಗ ಹೋಳ್ಗೆ ಮಾಡಾಕತ್ತಿದ್ರು ನೋಡಿ. ಇವಾಗ ಏನೈತಿಲ್ಲ, ಮುಂಜಾನೆ ಮತ್ತು ಬಂದು ನೋಡ್ರಿ ಎಲ್ಲ ರಾತ್ರಿ ಮುಗಿಸ್ಕೊಂಡು ಈಗ ಬೆಳಗ್ಗೆ ಅನ್ನೋದಕ್ಕೆ ಮನೆಗೆ ಬಂದು ಇಲ್ಲಿ ನಮ್ದು ಕರೆಯೋಣ ಮಾಡಿ ನಿಂತು ಅದನ್ನು ತೆಗೆದು ಈ ಥರ ನಮ್ಮನ್ನು ಹೊಸ ಟೈಪ್ ಮಂಟಪ ಮಾಡ್ಸ್ಯಾನು. ಮೊದಲು ಎಲ್ಲ ಬಿಟ್ಟರು, ನಮ್ಮ ಈ ಕರೆಯೋಣ ಪೂಜೆ ಮಾತ್ರ ಬಿಡಂಗಿಲ್ಲ. ಮತ್ತು ಜಗಲಿ ಮೇಲೆ ಲಕ್ಷ್ಮಿ ಖಾಲಿ ಇಡಬಾರ್ದು ಜಗಲಿ ಅಂತೇಳಿ ಅಷ್ಟೇ ಸಿಂಪಲ್ಲಾಗಿ ಲಕ್ಷ್ಮಿ ಪೂಜೆ ಮಾಡಿದ್ದು. ಇಲ್ಲೆಲ್ಲ ನಮ್ಮ ಸುನೀತಾ ಮತ್ತು ನಮ್ಮ ತಾಯಿ ನಮ್ಮ ತಂಗಿಗಳೆಲ್ಲ ಕೂಡಿ ಎಲ್ಲ ರೆಡಿ ಮಾಡಾಕಿದ್ರು. ನಮ್ಮಲ್ಲಿ ಹೊಂಗ್ಲೂರು ಹಾಕ್ತಾರೆ, ಎಳಿ ದಾರ ಮಾಡಿ ಅದನ್ನು ಹೊಂಗ್ಲೂಲನ್ನು ಇಲ್ಲಿ ಸುನೀತಾ ಮತ್ತು ಅವ್ರ ಅಕ್ಕ ಮತ್ತು ನಮ್ಮ ತಂಗಿ ಕೂಡಿ ಹೊಂಗ್ಲೂರು ಮಾಡಾಕತ್ತಿದ್ರು. ಅಲ್ಲಿ ಹೊಂಗ್ಲೂರು ಹಾಕಿನ ಅರ್ಶಿನ ಕುಂಕುಮ ಹಚ್ಚಿ ಉಡಿ ತುಂಬ್ತಾರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್. ಇಲ್ಲಿ ಹೊಂಗ್ಲೂರೆಲ್ಲ ಇಷ್ಟೆಲ್ಲ ಮಾಡಿ ಹಾಕ್ಬೇಕು. ಯಾಕಂದ್ರೆ 51 ಇಟ್ಟಿದ್ದು ಅಂದ್ರೆ 101 ಆಗಬೇಕು. ಇಲ್ಪ 25, 26 ಇಟ್ಟಿದ್ದಂದ್ರೆ 51 ಆಗಬೇಕು. ಈ ಥರ ನಮ್ಮ ಗೋಕಾಕ್ ಸೈಡ್ ಮಾಡ್ತಾರೆ. ಅವತ್ತನ ನಮ್ಮನ್ನು ಶಿರಡಿಂದ ಸಾಯಿಬಾಬಾನ ಮೂರ್ತಿ ತೊಗೊಂಡು ಬಂದಿದ್ರಿ. ಅವತ್ತನ ಸಾಯಿಬಾಬಾನ ಸ್ಥಾಪನೆ ಮಾಡಿ ಬಾಬಾನ ಆರತಿ ಮಾಡೋದಿತ್ತು. ಅದಕ್ಕೂ ಪೂಜಾರಿಗಳು ಹೇಳಿದರು ಈ ಸೈಡ್ ಮತ್ತು ಸತ್ಯನಾರಾಯಣ ಪೂಜೆನೂ ಮಾಡಾಕತ್ತಿದ್ರು. ಅದಕ್ಕೂ ಬಡ್ಜಿ ಬಂದು ಕಟ್ಟಿ ಉಳಿಸ್ತಿದ್ರು. ನಮ್ಮನ್ನು ನಾವೇಲಿ ಪೂಜೆ ಕೊಡ್ತಿದ್ರು. ಆ ಪೂಜೆ ಮುಗಿತು ಅನ್ನೋದಕ್ಕೆ ಮತ್ತು ಸಾಯಿಬಾಬಾನ ಆರತಿ ಸ್ಟಾರ್ಟ್ ಮಾಡಿ ಈ ಥರ ಮನೆಯೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ನೋಡಾಕ ಅಷ್ಟು ಚಂದ ಕಾಣತ್ತಿತ್ತು ನೋಡ್ರಿ. ನಮ್ಮ ಮನೆ ಹಳೆ ಮನೆ ಹೋಗಿ ಹೊಸಾಮನೆ ಆಗಿತ್ತು. ಭಾಳ ವಿಡಿಯೋಗಳು ನನಗೆ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಹಾಗಾಗಿ ಕೊಟ್ಟು ಎಷ್ಟು ಮಾಡ್ಯಾರಲ್ಲ ಅಷ್ಟು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು. ಇಲ್ಲಿ ಮೇಲಿನ ಮನ್ಯಾಗ ಜಗಲಿ ಇಲ್ಲೂ ಖಾಲಿ ಬಿಡಬಾರ್ದು ಅಂತೇಳಿ ಸುಮಾರು ಲಕ್ಷ್ಮಿಯ ಅಷ್ಟಕ್ಕೊಂದು ಉಡಿ ತುಂಬಿ ಬಿಟ್ಟಿದ್ದು. ಇವಾಗ ಏನಾಯ್ತಂದ್ರೆ ಮುತ್ತೈದೆಯರು ಬರೋಕ್ಕೆ ಸ್ಟಾರ್ಟ್ ಆದರೂ ಈ ಮುತ್ತೈದೆಯರು ಬಂದಂಗೆ ಇವೆಲ್ಲ ಉಡಿ ತುಂಬೋದು, ಅರ್ಶಿನ ಜನ ಉಡಿ ತುಂಬೋದು ನೋಡಿ. ಆಮೇಲೆ ಹೊಂಗ್ಲೂರು ಹಾಕೋದು ಎಷ್ಟು ಮಂದಿ ಎಲ್ಲ ಉಡಿ ತುಂಬೋ ಪದ್ಧತಿ. ಸತ್ಯನಾರಾಯಣ ಪೂಜೆ
ಇನ್ನ ಇಲ್ಲ. ಓ ಹಿಂದೆ ಆಗ್ತಿರವ ಹೊರಗೂ ಬೆಳಗ್ಗೆ ಬರ್ತಿ ಹೋಗ ಹಿಂಗ ಹೋಗ ಭಗವಂತ ಮನಿಗೆ ಅರ್ಬಿ ಹಾಕೋ ಇಲ್ಲ ಆ ಹುಡುಗರು ಮಂಜುನಾರ ಸಿನುನಾರ ಮಂಜು ಸಿನ 2,000 ಯಾರ ಗಂಟೆ ತೋರಕ
ಗೋಪಾಳ ಆಡ್ಸೋದಕ್ಕೆ ಹೇಳಿ ಅಲ್ಲಿ ದೇವ್ ಬುಟ್ಟಿ ತೋರಿಸ್ಕೊಂಡ್ರೆ ಆ ಬುಟ್ಟಿ ಒಳಗೆ ಈ ಕಟ್ಟಿಗೆ ಇಟ್ಕೊಂಡ್ಬಂದಿರ್ತಾರು. ಆ ಕಟ್ಟಿಗೆನ ಒಂದು ಬುಟ್ಟಿ ಒಳಗೆ ಇಟ್ಟು ಅದಕ್ಕೆ ಈ ಥರ ನೀರು ಹಾಕಿ ಹಾಡ ಹಾಡ್ತಾರೆ ನೋಡ್ರಿ ಗೋಪಾಳ ಅಂತ ಹೇಳಿ. ಈ ಥರ ಗೋಪಾಳ ತುಂಬಿಸೋದಕ್ಕೆ ಹೇಳಿ ಇದನ್ನು ಮಾಡ್ತಾರೆ. ಇದು ಇದನ್ನು ಪದ್ಧತಿ ಐತೆ ನಮ್ಮ ಕಡೆ, ಇದನ್ನು ಮಾಡಿದ್ರು ಆದರೆ ಚಂದ ಆಗ್ತದೆ. ಏನೋ ಅನ್ರಿ ಭಾಳ ಅಂದ್ರೆ ಭಾಳ ಚಂದ ಮನೆ ಓಪನಿಂಗ್ ಆಯಿತು. ಇಲ್ಪ ಅಂದರೂ 1,000 ಜನಕ್ಕೇನೋ ಕಾಲ್ದ 1,000 ಮಾಡಿಸಿದ್ರಿ ಅಣ್ಣ. 1,000 ಕಾರ್ಡ್ ಕೊಟ್ಟು ಹೇಳೋದಲ್ದ ಮತ್ತು ಹಂಗೆ ಫೋನ್ ಹಚ್ಚಿ ಮತ್ತು ಹಂಗೆ ಕರೆದಿದ್ರು. ಎಲ್ಲ ಜನ ಯಾರು ಬಿಟ್ಟಿರಲಿಲ್ಲ, ಎಲ್ಲರೂ ಬಂದಿದ್ರು. ಓಪ್ನಿಂಗ್ ಅಂತ ಸಖತ್ತಾಗಿತ್ತು. ಊಟ ಅಂತ ಫುಲ್ ವೆರೈಟಿ ಊಟ. ಯಾವುದು ನಾವು ಎಷ್ಟು ಅಂಜಿದ್ದು 1,000 ಜನ ಹೆಂಗೆ ಬರ್ತಾರೆ ಹೆಂಗೆ ಮೇಂಟೈನ್ ಆಗ್ತಿರ್ತೀವಿ, ಅದು ಯಾವುದಕ್ಕೂ ಒಂದೇನೋ ಒಂದು ಕೊಡ್ತಾರೆ. ಅದು ಹಂಗೆ ಸಾಯಿಬಾಬನ ಇದರಿಂದ ಎಲ್ಲ ಒಳ್ಳೆಯ ರೀತಿನ ನಮ್ಮ ತವ್ರ ಓಪ್ನಿಂಗ್ ಚಂದ ಅಂದ್ರೆ ಚಂದ ಹಾಕೊಂಡು ಇವರು ನಮ್ಮ ಅಣ್ಣ ತಮ್ಮ ಇವು ಗಂಡು ಮಕ್ಕಳು ಬೇಕಂತ ಗೋಪಾಲ ಪೂಜೆಗೆ ಆಮೇಲೆ ನಮ್ಮ ತಂಗಿ ನಾನು ನಿಲ್ಲಿಸಿದ್ರು. ಈ ಥರ ನಮ್ಮ ಕೈನ ನೀರು ಹಾಕಿ ಗೋಪಾಲ ಪೂಜೆ ಮಾಡಿದರು. ಆಮೇಲೆ ಎಲ್ಲರೂ ಯೋಗ ಮುತ್ತೈದರೆಲ್ಲ ಉಂಡು ಅವು ಜೋಗ ಮುತ್ತೈದರಿಗೆ ಪಡ್ಯಾನ ಏನೋ ಅಂತಾರ್ರಿ ಅದನ್ನು ಮಾಡೋಕ್ಕಾಗಲಿಲ್ಲ. ಅವತ್ತು ಮದರ್ಸ್ ಡೇ ಇದಕ್ಕಾಗಿ ನಮ್ಮ ಆಗ ನಾವು ಹೇಳಿರಲಿಲ್ಲ, ಸಸ್ಪೆನ್ಸ್ ಆಗಿತ್ತು. ರಾತ್ರಿ ಮದರ್ಸ್ ಡೇ ಹಾಕಿರ್ತೀವಿ. ಫುಲ್ ಸುಸ್ತಾಗಿ ನೋವ ಮಲ್ಕೊಂಡಕ್ಕೆ ಹಿಡ್ಕೊಂಡಿಲ್ಲ ಏನು ಮಲ್ಕೊಂಡು ಮುಖದಾಗ ಹಂಗೆ ಕೇಕ್ ಕಟ್ ಮಾಡಿ ನಮ್ಮ ಮನೆ ಓಪನ್ ಆಯ್ತು. ಮದರ್ಸ್ ಡೇ ಮಾಡಿ ನಮ್ಮ ಮಗ 65 ವಯಸ್ಸು ಆಯ್ತು ನೋಡ್ರಿ. ರೀತಿ ನಾವು ವಿಡಿಯೋ ಅಂತ ನೀವು ಕಮೆಂಟ್ ಮಾಡಿರ್ತೀನಿ. ಸರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು. ಎಸ್ ಅಕ್ಕಿ ನೋಡಲ್ಲ ಅದ್ರೊಳಗ ಫೋಟೋನ ಕ್ಲಿಕ್ ಮಾಡ್ಸೋಣ. ಅಜ್ಜಿ ನೋಡಲಿ, ಅಜ್ಜಿಗೆ ಹ್ಯಾಪಿ ಬರ್ತಡೇ.